ಅಮಿತ್ ಶಾ ಅವರು ಹೇಳಿದ್ರು 20ನೇ ತಾರೀಕು ನಾನು ಭೇಟಿ ಮಾಡಿದಾಗ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಒಂದು ಸಾರಿ ಡೇಟು ಕರೆದ್ರು, ಡೇಟು ಬದಲಾಯಿಸಿ ಮುಂದಕ್ಕೆ ಹಾಕ್ಬಿಟ್ರು. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಸುಮಾರು 5 ತಿಂಗಳಾಯಿತು, ಬಂತು, ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಸೊ ನಾವು ಸುಮಾರು 33,000 ಕೋಟಿಯಿಂದ 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಬೆಳೆ ನಷ್ಟ. ಅದಕ್ಕೆ ನಾವು ನಾರಮ್ಸ್ ಪ್ರಕಾರ 17,901 ಕೋಟಿ ಕೇಳಿದ್ದೀವಿ. 17,901 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೆ ಒಂದು ಬಿಡುಗಾಸು ಕೂಡ ಬಿಡುಗಡೆ ಆಗಿಲ್ಲ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಕರ್ನಾಟಕ? ಆಮೇಲೆ ಮನ್ರೇಗಾದಲ್ಲಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ಸ್ ಎ ಮ್ಯಾಂಡೇಟ್ರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮನ್ರೇಗಾದಲ್ಲಿ 100 ದಿನ ಕೊಡ್ತೀವಿ ನಾವು ಕೆಲಸ, ಅದು 150 ದಿನ ಕೊಡಬೇಕು. ಇವತ್ತಿನವ್ರಿಗೆ ಅದು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ, ಪತ್ರ ಬರೆದ್ರು ಕೂಡ ಇವತ್ತಿನವರಿಗೆ ಅದನ್ನು 150 ದಿನ ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕು. ಬಿಕಾಸ್ ಮನ್ರೇಗಾ ಈಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಮ್ಯಾಟರ್ ಆಫ್ ಕ್ಯಾಟ್ ಈ ಪ್ರೋಗ್ರಾಮ್ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಉದ್ಯೋಗ ಕೊಡಬೇಕು ಅಂತ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಇವತ್ತಿನವರಿಗೆ ಮಾಡಿಲ್ಲ. ಆಯಿತಾ? ಆಮೇಲೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಅಪ್ಪರ್ ಭದ್ರಾಕ್ಕೆ ಅಂತೇಳು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲಿ 23-24ನೇ ವರ್ಷದ ಬಜೆಟ್ನಲ್ಲಿ ಹೇಳಿದ್ದಾರೆ, ಕರ್ನಾಟಕಕ್ಕೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು. ಅವ್ರ ಬಜೆಟ್ನಲ್ಲೂ ಹೇಳಿದ್ದಾರೆ 5,300 ಕೋಟಿ ಬರ್ತದೆ. ಅಷ್ಟೇ ಅಲ್ಲ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಏನಾಗಿದ್ರು ಅವರು? ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಹೇಳಿರೋದು. ಈಗ ಏನೂ ಕೊಡಬೇಕಾಗಿಲ್ಲ ನಾವು ದುಡ್ಡು ಅಂತಂದ್ರೆ ಇದು ಬಜೆಟ್ನಲ್ಲಿ ಹೇಳಿರೋ ದುಡ್ಡಲ್ವಾ? ಇದು ಮಾನವೀಯ ಸಂದೇಶದ ಜನವಾಹಿನಿ.